ಹೇಳಮ್ಮ. ಈಗಿನ ಕಾರ್ಯಕ್ರಮ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಯೋಚನೆ ಮಾಡಿರೋರು ಅಷ್ಟು ನಮ್ಮ ಇಂಟರ್ನ ಕೊಟ್ಟಿಲ್ಲ. ಹೇಳಮ್ಮ ಸ್ವಾಗತ ಹೇಳಮ್ಮ. ಹೇಳ್ರಿ. ನೀನ್ ಹೇಳು. ಇಡೀ ಫ್ಯಾಮಿಲಿನೆಲ್ಲ ಗುಡ್ಡೆ ಹಾಕೋ ಕಾರಣ ಏನು? ಕಾರಣನ ಮೆಹಂದಿ ಹಾಕ ಕಾರ್ಯಕ್ರಮ ಇಟ್ಕೊಂಡವ್ರೆ ಆಗ್ತಾವ್ರೆ. ಏನ್ಕೆ ಅಂತ ಹೇಳ ಅದನ್ನ. ಹೊಸಮನೆ ಗ್ರೂಪ್ ಯಾರ್ದು? ನಿಮ್ಮ ಮಾವಂದು. ನಿಂದಲ್ವಾ? ಅಲ್ಲ ಅಲ್ಲೋಡಮ್ಮ, ನಿಂದಂತ ಯಾವ್ದಲ್ವ? ಇವತ್ತು ನೋಡಪ್ಪ, ನಮ್ಮ ಮನೆಯವರು ಗುರು ಪ್ರವೇಶಕ್ಕಿನ್ನ ಮೆಹಂದಿ ಕಾರ್ಯಕ್ರಮ ಇಟ್ಕೊಂಡವ್ರೆ. ಯಾವ್ರೇ ಆಯೋಜನೆ ಮಾಡಿರೋದು ಪಾಪ. ಯಾರೋ ನಮ್ಮ ಕರೆಸಿ ಚೆನ್ನಾಗಿ ಬಿಡಿಸ್ತಾವ್ರೆ. ನಾವೆಲ್ಲ ಈ ಥರ ಜೀವನನ ನಾವು ಈ ಥರ ನೋಡಿದವರಲ್ಲ. ಬಡ್ಡಿ ಮಕ್ಕಳು ಹಳ್ಳಿ ಜನ, ಹಳ್ಳಿಲಿದ್ದವು. ಮದುವೆ ಮಾಡ್ಕೋಬೇಕಾದ್ರು ನಮ್ಮ ತಾಯಿನ ನಾವೆಲ್ಲ ಹಿಂಗೆ ಬಿಡಿಸ್ಕೊಂಡಿರ್ಲಿಲ್ಲ. ಹಿಂಗೆಲ್ಲ ಡಿಸೈನ್ ಅವೆ ಅಂತ ನಾವು ನೋಡಿರ್ಲಿಲ್ಲ. ಏನೋ ಅವ್ರು ಮಾಡ್ತಾವ್ರೆ, ಹೆಣ್ಮಕ್ಳು ಸಂತೋಷ. ನಾವು ಅದಕ್ಕೆ ಯಾಕೆ ಅಡ್ಡಿಪಡಿಸೋ? ಆಯೋಜಕರು ಅಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಯಾರಂತ ಹೇಳ್ಬೇಕು, ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಮಿಸಸ್ ಸಹನಾ ಅಂತ. ಇಡೀ ಫ್ಯಾಮಿಲಿ, ನಿಮ್ ಇಡೀ ಫ್ಯಾಮಿಲಿ ಎಷ್ಟು ಎಲ್ಲ ಸೇರ್ಸ್ಕೊಂಡ್ರೆ ಆಯ್ತಾರೆ. ಅವರೆಲ್ಲ ಗುರುಪ್ರವೇಶ ಇದ್ರ ದಿವಸ, ಮೇನ್ ದಿವಸ ಇಂಟ್ರೊಡಕ್ಷನ್. ಚಿಕ್ಸೋಸಲ್ಲಿ ನೀನೊಬ್ರು ಮೆಹಂದಿ ಬಿಡ್ಸ್ಕೊಂಡ್ ಹೆಂಗ್ ಕೇಳು. ಏನ್ ಚಾನಲ್ ಯೂಟ್ಯೂಬ್ ಇಂದು? ಅಯ್ಯೋ, ನಾವ್ ಇವ್ರೇ ಓನರ್. ಅದಕ್ಕೆ ಕೇಳಿ ನೋಡಿ. ಏನಮ್ಮ ನಿನ್ ಚಾನಲ್ ಹೆಸರು? ನೋಡಿ, ಏನ್ ಬರಲ್ಲ. 1,10,000 ಜನ ಸಬ್ಸ್ಕ್ರೈಬರ್ಸ್ ಅವ್ರು. ಏನು ಅಂತಾನೆ ಗೊತ್ತಿಲ್ವಂತೆ. ಅಯ್ಯೋ ಮಂಗಮ್ಮ ಆಗಿರೋದಕ್ಕೆ 2 ಮಕ್ಕಳು. ನಿಮ್ಮಂತ 2 ಮಕ್ಕಳು. ಅವ್ರು ಮಂಗ, ನಾವು ಮಂಗಲ್ವಲ್ಲ. ಅಮ್ಮಗೆ ನೀವು ಇಷ್ಟ ಇರ್ಲಿಲ್ಲ ಅಂದಿರಿ. ನೋಡ್ಬೇಕಾಯ್ತು ಮಾತ್ಕೊಳ. ಅವ್ರ ಫ್ರೆಂಡ್ ಶೀಲಾ ಅಂತ. ಅವರು ಮನೆ ಮೇನ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಮೇಕಪ್ ಮಾಡ್ಕೊಂಡೇ 3 ಫ್ಲೋರ್ ಮನೆ ಕಟ್ಸೋರಿ. ಇದ್ರಾಗೆಲ್ಲ ಎಷ್ಟು ದುಡ್ಡು ಐತೆ ಅಂತ ತಿಳ್ಕೊಂಡಿರೋ ನಾನು. ಇವತ್ತು ನೀನ್ ಮಾಡೋದ್ ನೋಡಿ ತಿಳ್ಕೊಂಡಿದ್ದು ನಾನು. ನಿಜವಾಗ್ಲೂ ಹಿಂದೆ ತೋರಿಸ್ತಿದ್ರು ಕೆಳಗಡೆಯಿಂದ. ಸಾಯಂಕಾಲ ನೋಡಿದ್ರು ಪಪ್ಪ ಹಂಗಂತಾರೆ, ಬೇಡ ಪಪ್ಪು. ಹೆಂಗ್ ಕತೆ? ಅಯ್ಯೋ, ಮನೆ ಕಟ್ಸಿರೋದೇ ಉಂಟಂತೆ. ಪ್ರಪಂಚ ನೋಡ್ರಿ. ಮನೆ ಕಟ್ಸಿರೋದಕ್ಕೆ ಸ್ಟ್ರಗಲ್ ಫಾರ್ ನಿಮ್ಮ ಮಾಮ, ನಾನಲ್ಲ. ಅರ್ಧಲ್ವಾ? ನೆವರ್. ಯಾವತ್ತಿಗೂ ಅದು ಸುಳ್ಳು. ಈ ಮನೆ ಇಷ್ಟ್ರ ಮಟ್ಟಕ್ಕೆ ಇವತ್ತು ಗುರುಪ್ರವೇಶ ನಡೀತಾ ಇದೆ ಅನ್ನೋದಕ್ಕೆ ಸ್ಟ್ರಗಲ್. ಒಂದೊಂದು ಇಟ್ಕಿ ಆದ್ರೂ ಸರಿ, ಒಂದೊಂದು ಚಿಕ್ಕ ಜಲ್ಲಿಕಲ್ ಆದ್ರೂ ಸರಿ, ಸ್ಟ್ರಗಲ್ ಅವ್ರೊಬ್ರದೇ. ನಂದಂತೂ ಅದ್ರಲ್ಲಿ 1% ಇಲ್ಲ. ನಾನು ಎಷ್ಟೊಂದ್ಸಲ ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ. ಏನಂತ ಗೊತ್ತಾ? ಏನು ಮಾಡಕ್ ಬರಲ್ಲ ನೀವು, ಎಲ್ಲ ನಾನು ಒಬ್ನೇ ಮಾಡ್ಬೇಕು ಅಂತ. ಬಟ್ ಒಬ್ನೇ ಮಾಡ್ಬೇಕು ಅದನ್ನೇ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೆ ಅವ್ರು. ಸಪೋರ್ಟ್ ಆಯ್ತಲ್ಲ ನಿಮ್ದು? ಸಪೋರ್ಟ್ ಹಿಂದೆ ಮಾಡ್ಬೋದು. ಫೈನಾನ್ಷಿಯಲ್ ಸಪೋರ್ಟ್ ದುಡ್ಡಿರೋ ನಾನು ಮಾಡ್ತೀನಿ. ಸುಮ್ಮನಿರತ್ತೆ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಮಂಜ. ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೆಮ್ಮದಿ ಇಂಪಾರ್ಟೆಂಟ್. ಮತ್ತೆ ನಾವು ಕೊಡೋ ಕಷ್ಟ, ನಾವು ಕೊಡೋ ಸ್ಟ್ರಗಲ್ ಇಂಪಾರ್ಟೆಂಟ್. ಅದ್ರಲ್ಲಿ ನಂಬರ್ 1 ಅವ್ರು. ದುಡ್ಡೆಲ್ಲ ನಿಮ್ದೇ ಅರೇಂಜ್ಮೆಂಟ್? ಖಂಡಿತ ಒಂದೊಂದು ರೂಪಾಯಿಗೂ ತುಂಬಾ ಸ್ಟ್ರಗಲ್ ಮಾಡ್ತಾವ್ರೆ. ಗೊತ್ತು. ಐಸ್ ಅರ್ಧ ಮಮ್ಮ ಹೇಳು. ಮಮ್ಮ ಅರ್ಧ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಹೇಳು. ನಿಂಗೇನು ಗೊತ್ತು? ಏನು ಅಂತಂದ್ರೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದಲೇ ಆಗಿರೋದು. ಏನ್ ಬೇಕಾ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಇಬ್ಬರದ್ದು ಸಂಬಂಧ ಚೆನ್ನಾಗಿರ್ಬೇಕು ಗಂಡ ಹೆಂಡತಿಗಳು ಅಂದ್ರೆ. ಆಮೇಲೆ ಸರಸ ವಿರಸ ಎಲ್ಲ ಇರ್ಬೇಕು. ಅದನ್ನ ಕೇಳಿಲ್ಲ. ಸಕ್ಸಸ್ ಆಗ್ಬೇಕು ಅಂದ್ರೆ ಇಬ್ರು ದುಡಿಬೇಕು. ಈಗಿನ ಆಧುನಿಕ ಪರಿಸ್ಥಿತಿಲಿ ಗಂಡ ಹೆಂಡತಿ ಇಬ್ಬರೇ ದುಡಿದ್ರೇನ ಜೀವನ ಚೆನ್ನಾಗಿ ಇದನ್ನ ಮಾಡ್ತಾರೆ. ಎಲ್ಲ ಇವತ್ತೆಲ್ಲ ಬಿಸಿ ಶೆಡ್ಯೂಲ್ಗಳು. ಮಕ್ಕಳು ಬೇಕು ದೊಡ್ಡವರಾಗೈತಾರೆ. ಅವ್ರಿಗೆಲ್ಲ ಎಜುಕೇಶನ್. ಆವಾಗ ನಮ್ಮಪ್ಪ 5 ಜನ ಮಕ್ಳು ಉಡ್ಸಿ ನಮಗೆ ಬಡ್ಡಿ ಮಗ ಓದಿಸೋದೇ ಎಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದಿಸ್ತಾ. ಸರ್ಕಾರಿ ಸ್ಕೂಲಲ್ಲಿ ಓದಿಸಿ ಏನೋ ಒಂದೊಂದು ಎಲ್ಲಾನು ಒಂದೊಂದು ಮಟ್ಟದ ತರಷ್ಟಲ್ಲಿ ಸುಸ್ತಾಗೋಯ್ತು. ಈಗಿನ ಕಾಲದಲ್ಲಿ ನಾನು ಹೇಳ್ತಿರ್ತೀನಿ, ಒಂದೊಂದು ಫೀಸ್ ಕಟ್ಟೋಕ್ಕೆ ನಾವು ಅಷ್ಟು ಸ್ಕೂಲಿಗೆ ಓದ್ಬಿಟ್ಟಿದ್ದು. ಆ ದುಡ್ಡಿಗೆ ಅಷ್ಟು ಕಟ್ಟಬೇಕು. ಈಗಿನ ಫಾಸ್ಟೆಸ್ಟ್ ಪ್ರಪಂಚದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಸಹ ಮಕ್ಕಳು ಓದ್ಸೋಕ್ಕಾಗೋದು, ಬೆಳೆಸೋಕ್ಕಾಗೋದು, ಏನೋ ಒಂದು ಮಾಡೋಕ್ಕಾಗೋದು. ಒಬ್ಬರೇ ನಾವು ಅಳ್ಳಾಡಿಸ್ತೀವಿ ಅಂದರೆ ದಯವಿಟ್ಟು ಆಗಲ್ಲ. ನೋಡು, ಏನ್ ಹೇಳಣ್ಣ, ಹೆಣ್ಮಕ್ಳು ನಮ್ಮನ್ನ ಭೂಮಿಗೆ ತಂದವರು. ಈಗಿನ 37 ವರ್ಷದಿಂದ ಭೂಮಿಗೆ ತಂದಾಕಿದ ಎದ್ದು ಇಬ್ಬರು ಕುಂಡ್ರಿಸ್ಬೇಡಿ ಬೆಟ್ಟದ ಮೇಲೆ ಸಾಕು. ಎಲ್ಲ ಸಂತೋಷವಾಗಿದ್ದೀರಲ್ಲ ಅಷ್ಟೇ ಸಾಕು. ಈಗ ನಿಮ್ ಬಾಬಾ ಈ ಸಂತೋಷ ಮನೆ ಕಟ್ಟವ್ನೆ, ಅಷ್ಟೇ ಸಂತೋಷ ಪಡ್ರಿ, ಅಷ್ಟೇ ಖುಷಿ ಪಡ್ರಪ್ಪ.
ಅಷ್ಟೇ ಖುಷಿ ಅಷ್ಟೇ. ಏನು ಹಚ್ಕಟ್ಟೆ ಕೂತಿದೆ ನೋಡು. ಇದು ಒಂದು ಇದು ಯಾರ್ದ ದುಡ್ಡು ಎಲ್ಲ ಮುಂಜಾತ್ರೆ ಅಲ್ಲ ಹಂಗಂದ್ಬಿಡ್ತಾರೆ. ಹಂಗಾರೆ ದುಡ್ಡಿದ್ರೆ ಅಷ್ಟೇ ಮಾತ್ರ ಹಾಕಬೇಕಾ? 5 ಪೈಸೆ ಇಂಟ್ರೆಸ್ಟ್ ಇಲ್ಲ ಅಮ್ಮಂಗಿದ್ರ ಮೇಲೆಲ್ಲ. ಯಾರೋ ಬಲವಂತ ಕೊಂಡಿಸ್ಬಿಟ್ಟವ್ರೆ. ತಮ್ಮನ್ನ ಗೃಹ ಪ್ರವೇಶದಲ್ಲಿ ಚೆನ್ನಾಗಿ ಕಾಣೋಣ ಅಂತ ಒಂದು ಉದ್ದೇಶದಿಂದ ನಿಮ್ಮವ್ವ ಹಾಕ್ಸ್ಕೊತವ್ರೆ. ನಿಮ್ಮವ್ವ ಮದ್ವೆಲಿ ಹಿಂಗ್ ಹಾಕ್ಸ್ಕೊಂಡಿಲ್ಲ ಕಣಲ್ಲ. ಏನ್ ಮಾಡಿದ್ದೋ ಗೊತ್ತವಳು ಮದ್ವೆಲಿ ಯಾರನ್ನೋ ಕರ್ಕೊಂಬಂದು ಎಳ್ಸಿದ್ದು ರಂಗೋಲಿ ಬರೇನ. ಅವಾಗ ಈ ತರದವಲ್ಲ ಸೊಪ್ಪಿಗೆಲ್ಲ ಮೆತ್ಬಿಡೋದು. ಅದಕ್ಕೆ ಒಂದೊಂಚೂರು ಗ್ಯಾಪು, ಈ ಸಗಣಿ ಸಗಣಿ ಇದು ಮಡಗ್ತಾರ ಗೊತ್ತ, ತೊಪ್ಪೆ ಮಡಗಿ ಇಲ್ಲೆಲ್ಲ. ಆಮೇಲೆ ಇದಕ್ಕೆ ಹಿಂಗ್ ಇವಂಗ್ ಕಟ್ಬಿಡೋದು ಸೊಪ್ಪು ಕಣೆ. ಅವಾಗ ಅದಕ್ಕೆ ಮಜ್ಜಿಗೆ ಮೊಸರು ಏನೇನು ಹಾಕಿ ರುಬ್ಬಿ ಹಿಂಗೆ ತೊಪ್ಪೆ ಕಟ್ಟಿರೋದು. ಹಿಂಗೆ ಎಲ್ಲ ಬೆಳ್ಗಳು ತೊಪ್ಪೆ ಕಟ್ಟಿ ಮಾಡೋದು. ಯಾರಿಗೆ? ಅಪ್ಪಂಗೆ ಅಲ್ಲ ಏನ್ ಗೊತ್ತಾ, ಇಲ್ಲಿ ತಪ್ಪಾಗ್ತಿರೋದು ಏನ್ ಗೊತ್ತಾ, ನಿಮ್ಮನ್ನ ಒಂದೊಂದು ಮುತ್ತು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ದ ನಾವು 5 ಹುಟ್ಟಿರೋದು ಒಂದೇ, ನೀವು 2 ಹುಟ್ಟಿರೋದು ಒಂದೇ. 5 ಮೀರಿಸ್ತೀವಲ್ಲ ಅದೇ ಮತ್ತೆ ಅಷ್ಟೇ ಸಾಕ್ಬೇಕು, ಅಷ್ಟೇ ಬೇಕಾಗಿರೋದು. 5ನ್ನ 2 ಮೀರಿಸ್ತವೆ ಅಂದ್ರೆ 5 ದೊಡ್ಡದು ಇನ್ ಯಾವ ಲೆಕ್ಕದಲ್ಲಿ ಇರೋದು ನೀವು? ನಾವು 5 ದಿಕ್ಕು, ನೀವ್ 2 ದಿಕ್ಕು ಹೋಗ್ತೀರಾ ಅಂದ್ರೆ ಆ ಮಹಾನ್ ತಾಯಿ ಹೊಟ್ಟೆಲ್ ನಿಮ್ಗೆ ಎಷ್ಟು ಜನ ಅಜ್ಜಿ ಮಕ್ಳು? ಎಷ್ಟು ಜನ ಮಕ್ಳು? 4 ಒಂದೊಂದು ಮುತ್ತು. ಇನ್ನೆಲ್ಲ ಎಕ್ಸ್ಟ್ರಾ ಇವು. ಅಲ್ಲ ಸ್ವಾತಿ ಮುತ್ತು ಇವು. ಸ್ವಾತಿ ಮುತ್ತು ಅಂತ ಕೇಳಿದ್ಯಾ? ಹಿಂಗಡ್ಕಂತಾರ ನಿನ್ನ ಯಾರು? ಆಡ್ಕಂತಿಲ್ವಾ? ನನ್ ಸೊಸೆನಾ? ನನ್ ಸೊಸೆ ಆಡ್ಕೊಳ್ತಲ್ಲ, ಇನ್ನೇರು ಆಡ್ಕೋಬೇಕು? ಆಡ್ಕೊಳ್ಳಿ ಬಿಡು. ವಯಸ್ಸಾದ್ಮೇಲೆ ಮಾಮೂಲಿ ಆಡ್ಕೊಳ್ಳಿ ಬಿಡು. ವಯಸ್ಸಾದ್ಮೇಲೆ ನನ್ನ ಆಡ್ಕೊಳ್ದಲ್ಲ ನನ್ ಸೊಸೆದಿರು ಇನ್ಯಾರು ಆಡ್ಕೋಬೇಕು? ಯಾರು? ಯಾವತ್ತು ನಾನು ಎಗರಾಡಕ್ಕೆ ಹೋಗಲ್ಲ, ಸುಮ್ಮನೆ ಬಾಯಿ ತೊಡ್ದು ಅಷ್ಟೇ. ನನ್ ಒಳಗಾರ ಇರೋದು ಇದ್ದೇ ಇರ್ತದೆ. ಏನು ನಂಗೆ ಬೇಡ, ಅದ್ ಹಾಕೊಡ ಕಾಣಿಸ್ತದ, ಸ್ಟ್ರೈಟ್ ಮಾಡಿ. ನಂಗೆ ಅವೆಲ್ಲ ಏನಕ್ ಮಗನೆ? ಏನ್ ಒಳ್ಳೆ ರಿಯಾಕ್ಷನ್ ಕೊಡ್ತೀನಿ. ಸುಮ್ಮಿರೋ ಮಜ್ಜಿ ನೀರು. ನನಗೆ ಯಾಕವ್ವ ಅವೆಲ್ಲ? ನಾನು ನಿಮ್ಮ ತಾತನ ಕರ್ಕೊಂಬಂದಾಗ್ಲು ನಾನು ಹಾಕಿಸ್ಕೊಂಡಿಲ್ಲ. ಈಗೇನ್ಕವ ಬೇಕು ಬೇಂದಿ ಪಾಂದಿ? ಬಿಡು, ಬೇಡ ನಂಗೆ. ಮೊಮ್ಮಗಳ ಮದುವೆಗೆ ಹಾಕ್ಸ್ಕೊತಾರೆ. ಇವಾಗ ಹಾಕ್ಸ ನೋಡಿ, ಇರ್ಲಿ ಪರವಾಗಿಲ್ಲ. ನನ್ನ ಮಾತು ಕೇಳು. ನಾನು ಚಂದಕ್ಕೆ ಮನೆ ಹೆಂಗ್ ಕಟ್ಸಿರ? ಸುಮ್ಮನೆ ಕಟ್ಸಿದಿ ಮನೆ ನೀನು? ಇಷ್ಟೆಲ್ಲ ಯೋಚನೆ ಮಾಡಿ ಎಷ್ಟು ಕಷ್ಟ ಬಿದ್ದಿದ್ದಿ. ಮಗ ಸೊಸೆ ಎಷ್ಟು ಕಷ್ಟ ಬಿದ್ದು ಮನೆ ಕಟ್ಸವ್ರೆ. ಖುಷಿಯಾಗಿರ್ಬೇಕು ತಾನೆ? ಅದಕ್ಕೆ ಹಾಕ್ಸ್ಕೊ. ಖುಷಿಯಾಗಿ ಇದ್ದೀನಲ್ಲ. ಎಲ್ಲಿದ್ದಿ? ಗೋರಂಟಿ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೇಳು. ಅಲ್ಲ ಕಣ, ಖುಷಿಯಾಗಿ ಇದ್ದೀನಲ್ಲ ಮಗನೆ. ನಾನು ಮತ್ತೆ ಬೆಲೆ ಕೊಡ್ತೀನಿ, ಕೊಡೋದು ಹೇಳು. ಕೊಡಲ್ವಾ ಹನ್ಮಕ್ಕಜ್ಜಿ? ಹನ್ಮಕ್ಕಜ್ಜಿ ಹೇಳವಾ? ಕೊಡ್ತಿ? ಹಾಕ್ಸ್ಕೊಂತಿ? ಹಾಕ್ಸ್ಕೊಳಲ್ವಾ? ಏನ ಗೋರಂಟಿನ? ಗುಡ್. ಹಾಕ್ಸ್ಕೊಂತಿ? ಆಯ್ತು. ಪೂರ್ತಿ ಹಾಕ್ಸ್ಕೊಳ್ಬೇಕು. ಹನ್ಮಕ್ಕಜ್ಜಿ ನಿಂಗೆ ಎಷ್ಟು ಜನ ಫ್ಯಾನ್ಸ್ ಅವರಲ್ಲಿ? ನನಗೆ ನಿನ್ ಮೇಲೆ, ನನಗೆ ಯಾರಿಗಿನ್ನೂ ಜಾಸ್ತಿ ಇಲ್ಲವು ನಿನ್ ಮೇಲೇನೆ. ಎರಡು ಕೈಗೆ ಹಾಕ್ಸ್ಕೊ ಅಂತ. ಹನ್ಮಕ್ಕಜ್ಜಿ ಹಿಂಗೆ ಗೊತ್ತಾಗಲ್ಲ, ಹಾಕ್ಸ್ಕೊ. ನೀನು ಯಾಕೆ ನಾಚಿಕೆ ಆಗ್ತದ? ಇಲ್ಲಿ ತಕ ಬೇಡ. ಪೂರ್ತಿ ಸುಮ್ಮನೆ ಸುಮ್ಮನೆ ಮಂಜು ಅವ್ರು ಆಗ್ತಾ ಸುಮ್ಮನೆ ನೀನು ಮಾತಾಡ್ಬೇಡ ನೀನು. ಅಯ್ಯಪ್ಪ, ಅದು ದಾರಾಗೆ ಇರ್ಬೇಕು ಕಣಪ್ಪ. ನಮ್ಮ ತಾಯಿ ಮದುವೆ ಡೈವರ್ಸ್ ನೀರು ನಿಂಗೆ ನೋಡಿವಂತೆ, ಸರಿನಾ? ಅಜ್ಜಿನ ಅಕ್ಕನ ಅನ್ಬೇಕು ತಾಯಿ ಮದುವೆಗೆ. ಏನಮ್ಮ ಏನಂತಾನಲ್ಲ ತಾಯಿ ಮದುವೆಗೆ ಡೈ ಹಾಕ್ಸನ ಅಜ್ಜಿಗೆ? ಬೇಡ. ಎಲ್ಲಾರು ಆಗ್ತಾರೆ. ಮೇಕಪ್ ಎಲ್ಲ ಮಾಡಿಸ್ಬಿಟ್ಟು ಅಜ್ಜಿನ ನಮ್ಮ ಅಮ್ಮನ ಅಕ್ಕ ತಂಗಿ ಅಲ್ಲ ಎಣ್ಣೋರ್ ಚಿಕ್ಕವ ಅನ್ಬಿಡು. ಹಂಗೇನದು? ಅಲ್ಲ ಕಣ, ಚಿಕ್ಕವ ಅನ್ಬಿಡು. ಏನ ಕುಡಿಯಕ?
ಗೈಸ್ ವೆಲ್ಕಮ್ ಟು ಕುಣಿಗಲ್ ಕೆರೆ. ಹಾ ಇದೆ ನೀರು ಗೊತ್ತು ಗೈಸ್, ಕುಣಿಗಲ್ ಕೆರೆಗೆ ಇಲ್ಲಿಂದ ಸಪ್ಲೈ ನೀರು ಕುಡಿಯಾಕ ಇದೇನ ಹಿಂಗಂತ ಇವಾಗ ಯಾರು ಕೆರೆ ನೀರು ಕುಡಿಯೋರು ಫಿಲ್ಟರ್ ಮಾಡ್ಬಿಡ್ತಾರೆ ಕಣಪ್ಪ. ಮೋಸ್ಟ್ಲಿ ಬಳಸಕ್ ಇರ್ಬೇಕಲ್ವಾ, ಬಳಸೋಕೆ ಬಿಡ್ತಾರ, ಅದಕ್ಕೂ ಬಿಡ್ತಾರೆ, ಮನೆ ಕೆಲ್ಸಕ್ಕೆ ಬಿಡ್ತಾರೆ. ಎಲ್ಲಿ ಗೈಸ್ ಅಮ್ಮ ಮಗಳಿಂದ ಒಂದು ಫ್ರೇಮ್ ಆಫ್ಟರ್ 15 days 20 days ಎಷ್ಟು ದಿವಸ ಆಯ್ತು? 20 ದಿವಸ ಆಯ್ತಮ್ಮ ನೀವಿಬ್ರು ಮಾತಾಡಿ. ಇವಾಗ ಹೇಳ್ರಿ ಏನ್ ಸಮಾಚಾರ ಜೊತೆ ಸೇರೋದು ಎಲ್ಲ ಗೋರಂಟಿ ಶಾಸ್ತ್ರ ಮುಗೀತಾ? ಗೈಸ್ ಬಂದಿರೋದು ಇಷ್ಟೇನೆ. ನಮ್ಮ ಹನುಮಕ್ಕ ಅವರ ಮಗ ಸೊಸೆ ಸಾಧನೆ ಮಾಡಿ ಒಂದು ದೊಡ್ಡ ಮನೆ ಕಟ್ಟವ್ರೆ. ಇಡೀ ಫ್ಯಾಮಿಲಿ ಎಲ್ಲ ಗೃಹ ಪ್ರವೇಶ ಮಾಡಕ್ ಬಂದಿದ್ದೀವಿ. ಆಮೇಲೆ ಏನು ಆಮೇಲೆ ಇನ್ನ ರಾತ್ರಿ ಏನೇನೋ ಹೇಳ್ತಾರೆ ಅಂತ ಕೇಳಿ ಏನಂತೆ ಏನೇನೋ ಹೇಳ್ತಾರೆ. ನಮ್ಮ ಗಂಗೈನ ಫ್ಯಾಮಿಲಿ ಪೂರ್ತಿ ಎಲ್ಲ ಬಂದಿದ್ದೀವಿ ಗೃಹ ಪ್ರವೇಶ ಮಾಡಕ್ಕೆ. ಹೆಂಗ ಯಾಕಮ್ಮ ಫುಲ್ ಡೌನ್ ಆಗ್ಬಿಟ್ಟಿದೆ. ಇನ್ನೇನ್ ಮಾಡ್ತೀವಿ, ಏನ್ ಮಾತಾಡ್ತೀನಿ ಪಾಪ. ಇಲ್ಲಿ ಗಂಗಬರಪ್ಪಂದು ಫೋನ್ ಇಲ್ಲ, ಕಥೆನೂ ಇಲ್ಲ. ಕಥೆನ ಯಾಕೆ ಮಧ್ಯಾಹ್ನ ಮಾಡಿದ್ದೆ, ತಿರ್ಗಿ ಏನ್ ಮಾಡಿಲ್ಲಪ್ಪ. ಮಧ್ಯಾಹ್ನ ಮಾಡಿದ್ಲೇನು? ಯಾವಾಗ ಹೇಳು? 1 ಗಂಟೆಲಿ ಬಂದ್ರಾ? ಬಂದ್ರಾ? ಹನುಮಕ್ಕ ಕರೆಕ್ಟ ನೀನ್ ವಿಡಿಯೋದಲ್ಲಿ ಮಾತಾಡಿಲ್ಲ ನಮ್ಮ ಜನಕ್ಕೆ. ನಮ್ಮ ಜನ ಜೊತೆ ಕರೆಕ್ಟ್ ಮಾತಾಡಿಲ್ಲ. ಯಾರ ಜೊತೆ? ನಮ್ಮ ಜನ. ಯಾಕೆ ಹೇಳು, ಬಂದಾಗಿಂದ ಬರೀ ಅಲ್ಲಿ ಇಲ್ಲಿ ರೌಂಡ್ ಹೊಡೆದಿದ್ದು ಐತಿ. ಇವತ್ತು ಬಂದಿದ್ದಿ ಏನು ಹೊಡೆದಿಲ್ಲ, ಕರೆಕ್ಟಾಗಿ ಮಾತಾಡಿದ್ದೀನಿ. ಮಸಾಲೆ ದೋಸೆ ಬೇಕಾ? ಬೇಡ, ತಿನ್ನಲ್ಲ ಅಲ್ಲಿ. ನನ್ನ ಮೊಮ್ಮಗ ತವ್ನ ಕೋಟ ತಿಂದು ಆಸೆ ತೆಗಿಸ್ಕೊಂಡಿದ್ದೀನಿ. ಇನ್ನೇನು ಮಸಾಲೆ ಹೇಳಿದ್ದು ಇವಾಗ ಇಲ್ಲ, ಬೇಡ ಸಾಕು. ಏನವ ಏನು ಮಸಾಲೆನಾ? ಮಸಾಲೆ ಬೇಕಾ? ನೀನು ರುಚಿ ಪಡಗಿದ್ದಿ ಮಸಾಲೆ ತಿನ್ಬೇಕ ನೀನು. ಗೈಸ್ ಕುಣಿಗಲ್ ಕೆರೆ ಇವತ್ತೇ ನಾವು ಫಸ್ಟ್ ಟೈಮ್ ಬಂದಿದ್ದು. ಗೈಸ್ ಫಸ್ಟ್ ಟೈಮ್ ಬಂದಿದ್ದು. ನಾವಮ್ಮ ಮನೆ ಮುಂಚೆ ನೋಡಿರ್ತದೆ ಒಂದ್ಸಲಿ. ನಾನು ಬಂದಿದ್ದು ಇವಾಗ ನೋಡೋಣ ಅಂತ ನಮ್ಮ ಜೊತೆ ರೌಂಡ್ ಹಾಕೊಂಡು. ನೀನು ಇವತ್ತೇ ತಾನೇ ಕೆರೆ ಏರಿಯಾ ಮೇಲೆ ರೌಂಡ್ ಆಗ್ತಿರೋದು. ಕುಣಿಗಲ್ ಕೆರೆಗೆ ಬಂದಿರೋದು ಇವತ್ತು. ಈ ಥರ ಏರಿಯಾ ಮೇಲೆ ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಆಯ್ತಲ್ಲ, ಇಲ್ಲೆಲ್ಲ ಇವತ್ತೇ ಬಂದಿರೋದು. ಬಟ್ ರೋಡಾಗ ನೋಡ್ಕೊಂಡು ಹೋಗಿದ್ದೀವಿ. ಇವತ್ತೇ ನಾನು ಇಲ್ಲೆಲ್ಲ ಬಂದಿರೋದು. ಹೌದಾ? ಯಾವತ್ತು ಬಂದಿಲ್ಲ. ಅಮ್ಮ ಆಮೆ ಇರಂಗ ನೋಡಮ್ಮಲ್ಲಿ. ಏ ಆಮೆ, ಅಯ್ಯೋ ಆಮೇಲೆ ಅದು ಅದು ಅಡಿಕೆ ಪಟ್ಟೆ, ಅಡಿಕೆಲೆ ಅಡಿಕೆ ಪ್ಲೇಟು. ಇದೇನೋ ಹಿಂಗೆ ಮಾಡೋ ಇಲ್ಲಿ ಪೂಜೆನ ಮಾಟ ಮಂತ್ರ ನಮ್ಮ ಇದು ಹಂಗಮ್ಮನ ಹಂಗ ಚಪ್ಪಲಿ ಬಿಟ್ಬಿಡ್ತೀನಿ. ಬರ್ರಿ ಬರ್ರಿ ನೋಡೋಣ ಇಲ್ಲಿ ಹತ್ರಕ್ಕೆ ನೀರು ಪಕ್ಷ ನೋಡೋಣ. ಏನು ಇಲ್ಲಿ ಹತ್ರ ಇಷ್ಟೊಂದಳ ಅದು ಅಮ್ಮ ಇಷ್ಟಾಳ ನೋಡಿ ಇಲ್ಲೇನೆ. ಹೆಂಗ್ ಕಾಣಿಸ್ತಾ ನೋಡಿ ಕುಣಿಗಲ್ ದೊಡ್ಡ ಕೆರೆ. ಆ ಕಡೆ ಡೆಡ್ ಎಂಡ್ ಹೋಳಿ ಸಮುದ್ರ ಕಂಡ ಕಾಣ್ತದೆ. ಆ ಕಡೆ ಅಲ್ಲಂದೇಳಿ ಕಾಣ್ದಿರ್ತಾರೆ ಕೊಕ್ರೆ ಹಾರಾಡ್ತವೆ. ಕೊಕ್ರೆ ಅಂತೀನಿ, ಬಾತ್ಕೊಳ್ಳಿನ ನೀರ್ಗಳಿನ ಯಾವ ಊಟ ಐತಿ ನೋಡ್ರಿ ಕೆರೆ ಇದು. ಬರಜಿ ಪರವಾಗಿಲ್ಲ ಬಿಡು. ಅದೇನೋ ಒಂದು ಹಾಡು ಹೇಳ್ತಾರಂತಿಲ್ಲ, ಏನು ಹೇಳು? ಏನು ಹೇಳಿ? ಏನೋ ಮೋಡು ಕುಣಿಗಲ್ ಕೆರೆ ನೋಡಕ್ಕೊಂದ್ ಕುಣಗುಲ್ ಕೆರೆ, ಆಡಕ್ಕೊಂದ್ ಐಬೋಗ, ಅಲ್ಲಿ ಬತ್ತವನೇ ನೋಡು ಚಂದಿರಾಮ, ತಾನಿ ತಂದನ್ನ ಅಲ್ಲಿ ಬತ್ತವನೇ ನೋಡು ಚಂದಿರಾಮ. ನಾನ್ ಕಲ್ತಿರೋದು ಅದು. ಮೂಡಲ್ ಕುಣಗಲ್ ಕೆರೆ ನಾನು ಹಂಗ ಅದೇ ಹೇಳಿವ. ನೋಡಕ್ಕೆ ಕುಣಗುಲ್ ಕೆರೆ, ಆಡಕ್ಕೊಂದ್ ಐಬೋಗ, ಅಲ್ಲಿ ಬತ್ತವನೇ ನೋಡು ರಾಮ ಅಂತ ನಾನ್ ಕಲ್ತಿರೋದು ಇದು. ಅಲ್ಲಿಂದ ಕಾದೋಡು, ಅಲ್ಲಿಂದ ಕಾದೆ. ಏನೊಂದು 10 ಎಕರೆಗೆ ಅದನಪ್ಪ ಇದು. 1,500 ಎಕರೆ ಅಂತ ಹೇಳಿ ನಿಂದ ಅಮ್ಮ. ಏನು 10 ಎಕರೆ ನೀನು ಒಳ್ಳೆ ಏನ್ ಒಳ್ಳೆ ಬುದ್ಧಿವಂತನಲ್ಲ, ದಡ್ಡಿನಲ್ಲ. 10 ಎಕರೆ ಏನ್ ತಮಾಷೆ ಅನ್ಕೊಂಡಿದ್ದೆ? 10 ಎಕರೆ ಇಟ್ಟಾಗಲ್ಲ ನಮ್ಮ ಹೊಲತಪ್ಪ ಅಕ್ಕಪಕ್ಕ. ಇದು ಏನು 1,500 ಎಕರೆ ಅಂತ ಇರೋದಿದು. ಕಾಣೋದಿಲ್ಲ ನೋಡೋದು ನೀರು ಎಲ್ಲಿ ಎಂಡಾಗದೆ ಅಂತ ಬರೀ ಇದು. ಅಲ್ಲೋಳಲ್ಲಿ ಏನ್ ಧೈರ್ಯವಾಗಿ ಮೀನ್ ಹಿಡಿತಾರ ನಮ್ಮಲ್ಲಿ. ಏನ್ ಧೈರ್ಯವಾಗಿ ಮೀನ್ ಹಿಡಿತಾವ್ರಲ್ಲ ಅವ್ರ ಇಬ್ರೇನೆ. ಅದು ತೆಪ್ತಲ್ಲ ಹೋಗೋರಲ್ಲಿ ಕಾಣ್ತಾವ ನಿನ್ ಕಣ್ಣು. ಮಂಜು ಅಪ್ಪ ಅಲ್ಲೇ ಕಣ್ಣು ಹೋಗಿ ಊಷ್ಟ ಆಗೋಂಗ ನಿಂಗೆ. ಮಂಜು ನಡಿ ರಜೆ ನಡಿಯಮ್ಮ. ಒಂದು ಅರ್ಧ ಗಂಟೆ ಕಾಲ ಕಳೆದಿಲ್ಲ ಆಯ್ತಾ ಇಲ್ಲಿ ಕೆರೆ ನೋಡಿದೆ ನಮ್ಮ ಫಸ್ಟ್ ಟೈಮು. ಇಲ್ಲಪ್ಪ ಇವತ್ತು ನಾನು ಈ ಕಡೆಗೆ ಬಂದಿರೋದು. ಇಷ್ಟೆಲ್ಲ ಹೇಳ್ತಿಲ್ಲ. ಕುಣಿಗಲ್ಗೆ ಇದಕ್ಕಿಂತ ಮುಂಚೆ ಏನ್ ಹೆಸರು ಹೇಳು? ಕುಣಿಗಲ್ಗಿಂತ ಮುಂಚೆ ಹೆಸರು ಏನಂತಿದೆ ಹೇಳು? ಕುಣಿಗಲೆ ನರ್ತನಪುರಿ ಅಂತ ಹೋಗಮ್ಮ ಬಿಟ್ಟು. ನರ್ತನಪುರಿ ಕಮೆಂಟ್ ಮಾಡ್ರಿ ಗೈಸ್. ನನಗೆ ಹಿಂಗೆ ನಾವು ಹೇಳಿದ್ದು ಕುಣಿಗಲ್ ಅನ್ನೋಕಿನ ಹೆಸರು ಅದಕ್ಕಿಂತ ಮುಂಚೆ ಏನೋ ನರ್ತನಪುರಿ ಅಂತ ಇದ್ದಂತೆ. ಆಮೇಲೆ ಓತಾ ಕುಣಿಗಲ್ ಆಯ್ತು ಅಂತ ಅಂದರು. ಏನೋ ಗೊತ್ತಿಲ್ಲ. ನಾವು ಕುಣಿಗಲ್ಲರಲ್ಲ,
ಇಲ್ಲಿ ಅಕ್ಕಪಕ್ಕ ಇಲ್ಲಿ ಬಂದು ಸೇರ್ಕೊಂಡ್ರೆ ಇವ್ರು ನಾವು ಮಾಮರು ಇರೋದ್ರಿಂದ ಇಲ್ಲಿ ಬರ್ತಾ ಇದ್ದೀವಿ ಅಷ್ಟೇ. ಅದು ಸ್ವಲ್ಪ ದಿವಸದಿಂದ, ಇಲ್ಲ ಅಂದರೆ ಇಲ್ಲಿಗೂ ಹೋಗ್ತಾ ಇರಲಿಲ್ಲ. ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮಂಗೂ ನಮ್ಮ ಅಜ್ಜಿಗೆ ಏನಾದ್ರು ಕೊಡ್ಸ್ಕೊಂಡಿಲ್ಲ ರೋಡ್ ಸೈಡಾಗೆ. ಮನೆಗೆ ಹೋಗ್ಬೇಕು, ಬೇಜಾನ್ ಕೆಲ್ಸ್ಕೊಳ್ಳವೆ. ನೋಡೋಣ ಏನಾದ್ರೆ ಏನೇನೆಲ್ಲ ಆಗ್ತದೆ ಅಂತ ನೆಕ್ಸ್ಟ್ ಆಗ್ತೀನಿ. ನಿಂಗೇನಮ್ಮ ಹಿಂಗೆ ಅದೇನೋ ಗೊತ್ತಿಲ್ಲ ಯಾಕೆ ಕೊಟ್ರೆ ತಿಂತಿ? ಅವರು ವಿಡಿಯೋ ಮಾಡ್ತಾ ಇರ್ತಾರೆ, ತಿಂತಾರಿ ನೀವು ಅಷ್ಟೇ. ನೀನ್ ಹಾಕ್ಕೊಡ್ತಿರು, ನಾವ್ ತಿಂತಾ ಇರ್ತೀವಿ. ಅದೆಲ್ಲ ಏನು ಗೊತ್ತಿರೋ ಮಾತಾಡ್ತಿದ್ದಿ? ಅವಣ್ಣ ಯಾರು ಅಂತ ಗೊತ್ತಾ? ತಿನ್ನಕ್ ಬಂದ್ಮೇಲೆ ಎಲ್ಲ ಗೊತ್ತೇ. ಅಷ್ಟೇ. ಹೆಣ್ಮಂಗ್ಳು ಇರ್ತಾರೆ, ನಾವು ಕುಣಿಗಲಲ್ಲಿ ಬರ್ತ್ಕಣಕ ನಿಮ್ಮ ಮಗರ್ದು ವಿಡಿಯೋ ನೋಡ್ತಾ ಇರ್ತೀನಿ ನಾನು. ನಿಮ್ದು ಅವ್ರದ್ದು ವಿಡಿಯೋ ನೋಡ್ತಾ ಇರ್ತೀನಿ ನಾನು. ಟೀ ಕುಡಿದ್ಬಿಟ್ಟಿದ್ದಿ ಆಯ್ತಾ? ಅಣ್ಣ ಬರೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಬ್ಸ್ಕ್ರೈಬರ್ಸ್ ನೋಡಿ. ಪಾನಿಪುರಿ ಅಂಗಡಿ ಅಣ್ಣನು ಕಂಡಿಡ್ಬಿಟ್ರು. ಯಾರಮ್ಮ ಏನಮ್ಮ ರಕ್ತ ಬಂತ ನಮ್ಮ ಬಡಾಕ್ಸ್ ಮಾಡಕ್ ಹೋಗಿ ಯಾರ ಹತ್ರ ಮಾತಾಡ್ತಿದ್ದಿ? ನಿಮ್ಮ ಯಜಮಾನ್ರು ಎಲ್ಲೋಡು ಅಲ್ಲ ಇನ್ನ ಯಾವ ಊಟನೂ ಇಲ್ಲ, ಹೋಗು. ಯಾವ ಮಾಡ ಇನ್ನ ಮೇನ್ ದಿವಸ ಹತ್ರ ಬಳೆ ಶಾಸ್ತ್ರ ನಡೀತಲ್ಲ ಅವೇ. ಲವ್ ಫೋನ್ ಮಾಡಿ ವಿಚಾರಿಸ್ಕೊಂಡ ಲವ್ ಶಾಸ್ತ್ರ. ಬಿಡಮ್ಮ, ಸೂಪರ್ ಬಿಡಮ್ಮ ನೀನು. ಅಯ್ಯೋ ಇನ್ನ ಅಲ್ಲೇ ಅವ್ರಿ ಬಳೆಯರು. ನಿಮ್ಮ ಯಜಮಾನಿಗೆ ವಿಚಾರಿಸ್ಕೊಂತಾರ ಫೋನ್ ಮಾಡಿ? ಏನಂತ? ಪಾಪ ಅಲ್ಲ ಇಲ್ಲೇ ಅಲ್ವಾ? ನಿಮ್ಮ ಯಜಮಾನ್ರು? ನಾನಾ? ನೋವೇ ನೋಡಿಲ್ಲ ಹೆಂಗೆ ನಮ್ಮ ಯಜಮಾನ್ರು? ಪಾಪ ಅಲ್ಲ ಇಲ್ಲೇ ನಮ್ಮ ಗಂಗಾರಪ್ಪ ನೋಡು. ಅಯ್ಯ ನೋಡಿದ್ದಿ ನಮ್ಮ ಮಳಿಯನ್ನ? ಎಲ್ಲ ನಿಮ್ಮ ಮಳಿ ನೋಡಿ ಹೆಂಗೆ ಸೂಪರ್ ನೋಡಿ. ವಿಚಾರಿಸ್ಕೊಂಡು ಎಲ್ಲ ಹೆಂಡತಿನ ನೀವು ಇದ್ದೀರಾ ನೋಡ್ ಕಲ್ತ್ಕೊಳ್ದಿ ಪ್ರೇಮಿಗಳನ್ನ. ಅವ್ರ ಹೆಂಡ್ತಿನ ಅವ್ರು ವಿಚಾರಿಸ್ಕೊಳ್ದಲ್ಲಿ ನಾವ್ ವಿಚಾರಿಸ್ಕೊಳಕತ್ತದ? ಅವ್ರು ವಿಚಾರಿಸ್ಕೊಬೇಕು. ಅಯ್ಯೋ ಈಗ ಮದ್ವೆ ಆಗಿರೋ ತರ ನಾವು ಒಂದೊಂದು ವರ್ಷ ಆಯ್ತು. ನಾನು ನನ್ನ ಹೆಂಡತಿ ಇಷ್ಟು ಮಾತಾಡೋದಿಲ್ಲ ಫೋನಲ್ಲಿ. ಇಕ್ಕೆ ಆಯ್ತು ಅಂತ ಹೇಳ್ಬಿಟ್ಟು ಲಕ್ಷಣ ಏನು ಮಾತಾಡ್ತಿರೋ ಗಂಡ ಹೆಂಡ್ರು? ಅದೇನು ಮಾತಾಡ್ತೀನಿ ನಂಗೆ ಗೊತ್ತಿಲ್ಲ, ಹೇಳಿ ನಾನು ಮಾತಾಡ್ತೀನಿ. ಇಲ್ಲ ಯಾಕೆ ಕಟ್ ಮಾಡ್ಬಿಟ್ಟೆ? ಮಾತಾಡಿರ್ಲಿ ಪರವಾಗಿಲ್ಲ, ಆಡ್ಕಂತಾರ ಬಂದವ್ರೆ ಅಂತ ಅಂದ್ರು. ಎಲ್ಲ ಆಡ್ಕಂತಾರೆ ಅಂತನ ಆಡ್ಕತಾರೆ ಅಲ್ಲ. ಮತ್ತೀಗ ನಾನ್ ಮಾತಾಡಿದ್ರೆ ಮತ್ತೀಗ ಯಾರೋ ಮಾಡ್ಕೊಂಡು ನನ್ಗೆ ಉಗ್ರು ಬಣ್ಣ ಗೌರಟಿ ಸಾಕದಾಗತ್ತೆ ಪಾಪ. ಇಲ್ಲಡ ಸಾಕತ್ತಾಗತ್ತದತ್ತೆ ಬಳೆ ಬಣ್ಣನ ಹೇಳ್ಬಿಟ್ಟ. ಬಿಡವ ನಿನ್ ಕೈ ಸ್ಲೇಟ ನಿನ್ ತೋರ್ಸತಿ ಎಲ್ಲ ಉದಿಸ್ಕೊಂಡ್ಬಿಟ್ಟಿದ್ದಿ. ನಾನು ಅದೇ ಹಾಕ್ಸೋದು ಒಂದೇ, ನಿಮ್ಗೆ ಬಿಡೋದು ಒಂದೇ. ನಾನು ಅದೇ ಮಂಗಿನ ಉದ್ರೋಯ್ತು ಕಣ. ಜಾಸ್ತಿ ಚೆನ್ನಾಗತ್ತದೆ. ಚಿನ್ನದೈತು ತಾತ. ಹೌದಾ? ಪರವಾಗಿಲ್ಲ ಕಣ್ರಿ ಹೆಂಗ್ರೆ. ಮತ್ತ ತಾತ ಮಾಡಿಸ್ಕೊಟ್ಟು ಎಷ್ಟು ದಿನ ಆಗೋಯ್ತು? ಒಡಕ್ ಕೊಡೋದಕ್ಕೆ ನೋಡೋದಿ ಅವ್ರ ತಾತ ಇದ್ ಮಾಡ್ಸ್ಕೊಟ್ಟಿರೋದು. ತಮ್ಮ ಬೈತಾರೆ ಹಾಕಿಸ್ಕೊಳಕ ನಮ್ ರಾಗಿ. ನೀನ್ ಬಾ, ನೀನು ಅತ್ತೆ ದೊಡ್ಡತೆ ಬಾ ನೀನು. ಅವೆಲ್ಲ ಒಡಾಕ್ಸ್ಕೊಂಡ ಎಲ್ಲ ಸಾಕ್ಬಿಟ್ಲು ನಿಮ್ಮ ಅತ್ತೆ. ಪಾಪ ಬೈತದ ಹಾಕಿಸ್ಕೊಳಕ್ ಹೋಗು ಅಂತ. ಒಂದು ಡಜನ್ 2 ಡಜನ್ ಹಾಕಿಸ್ಕೊಂಡಿ. ಒಬ್ಬ 4 ಡಜನ್ ಮನೆ ಉಳಿಸ್ತೀನಿ ನೀನು. ಫ್ರೀಯಾಗಿ ಹಾಕ್ಸರು ಅಂತನಾ? ಫ್ರೀಯಾಗಿ ಹಾಕ್ಸರು ಅಂತನಾ? ನಾನು ಸಾಕು 1 ಡಜನ್ ಉಂದೆ. ತಾಯಿನೇ ಹಾಕ್ಸಿದ್ದು. ಅವರೇ ಹಾಕ್ಸ್ಬಿಟ್ರ? ಇದಲ್ರಿ ಮನೆ ಇದ್ ಮಾಡೋಣ. ಏನು ಮನೆ ರಿವ್ಯೂ 10 ಗಂಟೆ ರಾತ್ರಿಗೆ. ಏನ್ ಮಾಡ್ಬೇಕಪ್ಪ? ನೆಕ್ಸ್ಟ್ ಪಾರ್ಟ್ ಅಲ್ಲಿ ಎಷ್ಟು ಕೋಟಿ ಮನೆ ರಿವ್ಯೂ ಮಾಡ್ತೀನಿ ರೀ. ಮಾಮಂಕಲಿ ಇವರೇ ಓನರು. ಇವರ ಮನೆ ಕಟ್ಸಕ್ಕೆ ಏನೇನಾಯ್ತು, ಹೆಂಗಾಯ್ತು, ಸ್ಟಾರ್ಟಿಂಗ್ ಇದ್ದಿದ್ದು ಉತ್ಸಾಹ ಇವಾಗ ಆಯ್ತಾ ಇಲ್ವ ಅಂತ ಕೇಳ್ತೀನಿ. ಮಗ ನೋಡಿ ಎಲ್ಲ ಪಾಡೋಗದೆ. ಕೋಟಿ ಮನೆ ನಾವು ಯಾರಾದ್ರು ಕೋಟಿ ಮನೆ ಅಂತಾರೆ. ಏನ್ ಕೋಟಿ ಏನಾಗಿಲ್ಲ, ನೋಡೋಣ ಸ್ಟಾರ್ಟಿಂಗು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪಾರ್ಟ್ 2 ಫಾರ್ ಓನ್ ರಿವ್ಯೂ. ಹಿಡಿದು ನನ್ನ ಮಗಳು. ನೋಡೋಣ ಮಕ್ಕಜ್ಜಿ ಏನಜ್ಜಿ ಹೇಳಜ್ಜಿ ಎಂತ ಮನೆ ಕಟ್ಸೋರು ಮಗ ಸೊಸೆ. ಮಗಳೋಳಿ ಯಾವಾಗ? ಮಗಳೋಳಿಯ ದೇವ್ರು ಕಂಡ್ಬಿಟ್ಟದ. ದೇವ್ರು ಕಂಡ್ಬಿಟ್ಟದ. ಯಾವಾಗ ಕಂಡ್ಬಿಡೋದು? ಬಿಟ್ರೆ ಎಷ್ಟೊತ್ ಮಗನೆ ದೇವ್ರು ಕಂಡ್ಬಿಟ್ಬಿಟ್ರೆ 4 ಕೂಡ್ ಬಂದ್ಬಿಟ್ರೆ ರೆಡಿ ಆಗೋಗ್ತದೆ. ನೈಸ್ ಟಾಟಾ ಬೈ ಬೈ. ನೆಕ್ಸ್ಟ್ ಬ್ಲಾಗ್ ಪಾರ್ಟ್ 2 ಇದು ಕೊಡ್ತೀನಿ ರೀ. ಹೋಮ್ ಟೂರು ನೆಕ್ಸ್ಟ್ ಲೆವೆಲ್ ಆಗೈತಿ. ಅವ್ರು ಉಳ್ಕೊಂಡಾಗ ಮಾಡಿರೋದಂತೂ ಸಖತ್ತಾಗಿ ಮಾಡ್ಸೋರೆ. ತೋರಿಸ್ತೀನಿ ರೀ ಹೆಂಗೆ ಅಂತ.